ತೆಳ್ಳೋ ಗಾಡಿ ಅಂತ ಹೇಳ್ತು ಅಂತಂದರೆ ನೀವು ನೋಡಿರ್ಬೋದು ಈಗ ಅದು ಸ್ಟಾರ್ಟ್ ಆಗ್ತಾ ಇದೆ, ಬ್ಯಾಂಗ್ಳೂರಲ್ಲೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ ತುಂಬ ಕಡೆ ಎಲ್ಲ. ಅದನ್ನು ಒಂದು ಪ್ಯಾಷನೇಟಾಗಿ ಮಾಡ್ತಾ ಇದ್ದಾರೆ. ಮೇ ಬಿ ಅವರು ಬಂಡವಾಳ ಜಾಸ್ತಿ ಹಾಕೊಂಡು ಅದನ್ನು ಮಾಡ್ತಾ ಇರ್ಬೋದು. ಆ ಬಂಡವಾಳ ಬರೋ ತನಕ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ನೀವು ವರ್ಚುವಲಿ ಸ್ಟಾರ್ಟ್ ಮಾಡ್ಬೋದು. ಇವತ್ತು ನೀವು ನೋಡ್ಬೋದು, ಎಷ್ಟೋ ಜನ ಯೂಟ್ಯೂಬರ್ಸ್ ಇದ್ದಾರೆ, ಅಡುಗೆ ಮನೆ ಅಂತ ಶುರು ಮಾಡಿದ್ದಾರೆ, ಅಡುಗೆಗಳದೆಲ್ಲ ಯೂಟ್ಯೂಬ್ ಇದೆ. ಅಲ್ಲೆಲ್ಲ ನಿಮ್ಮ ಟ್ಯಾಲೆಂಟ್ನ ತೋರಿಸ್ತಾ ಹೋಗಿ. ನಾನು ಈ ಥರ ತೆಳ್ಳೋ ಗಾಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಾನೀಗ ಇಲ್ಲಿಂದನೇ ಫುಡ್ಸ್ನ ಮಾಡ್ತೀನಿ. ನಾನು ಏನೇನು ಫುಡ್ ಮಾಡ್ತೀನಿ ಅಂತೆಲ್ಲ ನಾನು ಹೇಳ್ತೀನಿ. ಸೊ ನಿಮಗೆ ಇಷ್ಟ ಇದೆ ಅಂತ ಹೇಳಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಈ ನಂಬರ್ ವಾಟ್ಸಪ್ ಗ್ರೂಪಿಗೆ ಕಳಿಸಿ, ನಾವು ನಿಮ್ಮ ಮನೆಗೆ ಡೆಲಿವರಿ ಕೊಡ್ತಾ ಹೋಗ್ತೀವಿ. ದೆನ್ ನಂದು ಇದೊಂದು ಪಾಯಿಂಟ್ ಇದೆ, ಇಲ್ಲಿ ನಾನು ಪಾಯಿಂಟ್ ಮಾಡಬೇಕು ಅಂತಿದ್ದೀನಿ, ಇದಾದಮೇಲೆ ಇಲ್ಲಿ ಹೋಟೆಲ್ ಮಾಡಬೇಕು ಅಂತಿದ್ದೀನಿ ಅಂತ. World's best strategist, king of deal closure, highest paid consultant, smart entrepreneur, international speaker, unique author, ಸ್ಮಾಲ್ ಸ್ಕೇಲ್ ಬಿಸ್ನೆಸ್ಗಳು ಅಂದರೆ ತೊಳ್ಳೋ ಗಾಡಿ ಅಥವಾ ಸ್ಟ್ರೀಟ್ ಫುಡ್ಡನ್ನು ಹೇಗೆ ಸ್ಟಾರ್ಟ್ ಮಾಡೋದು, ಅದಕ್ಕೆ ಕೆಲವೊಂದು ಸ್ಕೀಮ್ಸ್ಗಳು ಏನು ಅಂತ ಕೇಳ್ತಾ ಇದ್ದಾರೆ ನಮ್ಮ ಪ್ರೇಕ್ಷಕರು. ಸ್ಕೀಮ್ ಅಂದರೆ ತಪ್ಪು ಪದ ಆಗುತ್ತದು. ಹೇಗೆ ಸ್ಟಾರ್ಟ್ ಮಾಡ್ಬೋದು ಅನ್ನೋದಕ್ಕೆ ನಾನು ಹೇಳುವಂಥದ್ದು ಎಗೈನ್ ಅದೇ ನಾನು ಹೇಳ್ತಿರುವಂಥದ್ದು, ಅನಾಲಿಸಿಸ್ ಮಾಡಿ ಆ ಜನಕ್ಕೆ ಅಲ್ಲಿರುವಂಥ ಅವಶ್ಯಕತೆ ಇರುವಂಥ ಜನಕ್ಕೆ ಏನು ಕೊಡ್ಬೋದು ಅನ್ನುವಂಥ R&D ಮಾಡ್ದೇ ನೀವು ಮಾಡ್ತೀವಿ ಅಂತಂದರೆ ಎಗೈನ್ ನೀವು ಸೋಲುವಂಥ ಚಾನ್ಸಸ್ ಇರುತ್ತೆ. ಮತ್ತು ತೆಳ್ಳೋ ಗಾಡಿ ಅಂತ ಹೇಳ್ತು ಅಂತಂದರೆ ನೀವು ನೋಡಿರ್ಬೋದು, ಈಗ ಅದು ಸ್ಟಾರ್ಟ್ ಆಗ್ತಾ ಇದೆ, ಬ್ಯಾಂಗ್ಳೂರಲ್ಲೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ ತುಂಬ ಕಡೆ ಎಲ್ಲ. ಅದನ್ನು ಒಂದು ಪ್ಯಾಷನೇಟಾಗಿ ಮಾಡ್ತಾ ಇದ್ದಾರೆ. ಮೇ ಬಿ ಅವರು ಬಂಡವಾಳ ಜಾಸ್ತಿ ಹಾಕೊಂಡು ಅದನ್ನು ಮಾಡ್ತಾ ಇರ್ಬೋದು. ಬಟ್ ಆ ಬಂಡವಾಳ ಬರೋ ತನಕ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ನೀವು ವರ್ಚುವಲಿ ಸ್ಟಾರ್ಟ್ ಮಾಡ್ಬೋದು. ಇವತ್ತು ನೀವು ನೋಡ್ಬೋದು, ಎಷ್ಟೋ ಜನ ಯೂಟ್ಯೂಬರ್ಸ್ ಇದ್ದಾರೆ, ಅಡುಗೆ ಮನೆ ಅಂತ ಶುರು ಮಾಡಿದ್ದಾರೆ, ಅನೇಕ ಅಡುಗೆ ಅಂತ, ಇನ್ನೊಂದು ಯಾವುದಾದ್ರು ಅಡುಗೆಗಳದೆಲ್ಲ ಯೂಟ್ಯೂಬ್ ಇದೆ. ಅಲ್ಲೆಲ್ಲ ನಿಮ್ಮ ಟ್ಯಾಲೆಂಟ್ನ ತೋರಿಸ್ತಾ ಹೋಗಿ. ನಾನು ಈ ಥರ ತೆಳ್ಳೋ ಗಾಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಾನೀಗ ಇಲ್ಲಿಂದನೇ ಫುಡ್ಸ್ನ ಮಾಡ್ತೀನಿ. ನಾನು ಏನೇನು ಫುಡ್ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಸೊ ನಿಮಗೆ ಇಷ್ಟ ಇದೆ ಅಂತ ಹೇಳಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಈ ನಂಬರ್ ವಾಟ್ಸಪ್ ಗ್ರೂಪಿಗೆ ಕಳಿಸಿ, ನಾವು ನಿಮ್ಮ ಮನೆಗೆ ಡೆಲಿವರಿ ಕೊಡ್ತಾ ಹೋಗ್ತೀವಿ. ದೆನ್ ನಂದು ಇದೊಂದು ಪಾಯಿಂಟ್ ಇದೆ, ಇಲ್ಲಿ ನಾನು ಪಾಯಿಂಟ್ ಮಾಡಬೇಕು ಅಂತಿದ್ದೀನಿ, ಇದಾದಮೇಲೆ ಇಲ್ಲಿ ಹೋಟೆಲ್ ಮಾಡಬೇಕು ಅಂತಿದ್ದೀನಿ ಅಂತ. ನನಗೆ ಕೆಲವು ಸಾರಿ ಆಶ್ಚರ್ಯ ಆಗುವಂಥದ್ದು ಏನಪ್ಪ ಅಂದರೆ, ನಮ್ಮ ಜನ್ರೇಷನ್ ಅಥವಾ ನಮ್ಮ ಜನ್ರೇಷನ್ ಅಂತಲ್ಲ, ಹಿಂದಿನ ಜನ್ರೇಷನ್ ಜನನೂ ಅಷ್ಟೇ, ಅವರು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ ಬರೀ ದುಡ್ಡು ಮಾತ್ರ ಯೋಚನೆ ಮಾಡ್ತಾರೆ. ನನಗೆ ದುಡ್ಡು ಎಲ್ಲಿಂದ ತರಬೇಕು, ಇದು ಬಂಡವಾಳ ಎಲ್ಲಿಂದ ತರಬೇಕು ಅಂತ. ಅದಕ್ಕೆ R&D ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಲ್ಲ. ಇಲ್ಲಿ ಎಲ್ಲೆಲ್ಲಿ ಮಾಡಬೇಕು, ಇಲ್ಲಿ ಏನು ಮಾಡಬೇಕು, ನಾನು ಫೋರ್ಕಾಸ್ಟಿಂಗ್ ಏನು ಅನ್ನೋದು ಯೋಚನೆ ಮಾಡಲ್ಲ, ನಾನು ಎಷ್ಟು ಬಂಡವಾಳ ಹಾಕಬೇಕು ಅಂತ ಯೋಚನೆ ಮಾಡಲ್ಲ. ಅವ್ರ ಯೋಚನೆ ಎಷ್ಟಿರುತ್ತೆ ಅಂದರೆ, ಗಾಡಿ ರೆಡಿ ಮಾಡಿಸೋದಕ್ಕೆ ಎಷ್ಟು ದುಡ್ಡು ಬೇಕು, ವೆಸಲ್ಸ್ ತರೋದಕ್ಕೆ ಎಷ್ಟು ದುಡ್ಡು ಬೇಕು, ಅದಕ್ಕೆ ರಾ ಮೆಟೀರಿಯಲ್ ತರೋದಕ್ಕೆ ಎಷ್ಟು ದುಡ್ಡು ಬೇಕು, ಒಂದು ದಿನ ಅಥವಾ ಒಂದು ವಾರ ನಡೆಸ್ಕೊಂಡು ಹೋಗೋಕ್ಕೆ ಎಷ್ಟು ಬಂಡವಾಳ ಬೇಕು, ಅಷ್ಟು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ ಹೊರತು ಅದಕ್ಕೆ ಮೇಲೆ ಅವ್ರು ಯೋಚನೆ ಮಾಡ್ಕೋತಾರೆ. ನಾನು ಹೇಳುವಂಥದ್ದು, ತೆಳ್ಳೋ ಗಾಡಿ ಮಾಡಬೇಕು ಅಂತ ಇರೋರು ಫಸ್ಟು ಮಾಡಬೇಕಾಗಿರೋದು, ಅಲ್ಲಿ ಲೊಕ್ಯಾಲಿಟಿಗೆ ಬೇಕಾಗಿರೋದು ಫುಡ್ ಯಾವುದು. ಎರಡನೇದು, ನೀವೇಂದ್ರಲ್ಲಿ ಎಕ್ಸ್ಪರ್ಟ್ ಇರ್ತೀರಾ, ನೀವು ಎಕ್ಸ್ಪರ್ಟ್ ಇರುವಂಥ ಫುಡ್ಡು ಅಲ್ಲಿರೋ ಲೊಕ್ಯಾಲಿಟಿಗೆ ಮ್ಯಾಚ್ ಆಗ್ತಿದೆಯಾ ಅಂತ ಫಸ್ಟು ಅನಲೈಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅವ್ರಿಗೇನು ಇಷ್ಟ ಇದೆಯೋ ಅದನ್ನು ನೀವು ಮಾಡೋ ಕೆಪಾಸಿಟಿ ಇದೆಯಾ ಅಂತ ಎರಡನೇದು ಯೋಚನೆ ಮಾಡ್ಕೊಳ್ಳಿ. ಮೂರನೇದು ಏನು ಮಾಡಿ ಅಂತಂದರೆ, ಯು ಸ್ಟಾರ್ಟ್ ಟು ಪ್ರಿಪೇರ್ ಯೂಸಿಂಗ್ ಸೋಷಿಯಲ್ ಮೀಡಿಯಾ. ನಾನು ಇದನ್ನು ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಅಲ್ಲಿರುವಂಥ ಅಪಾರ್ಟ್ಮೆಂಟ್ಗಳಿಗೆ ಶೇರ್ ಮಾಡಿ, ನಾನು ಬೆಳಗ್ಗೆ ಹೊತ್ತಿ ಫುಡ್ನ ಕೊಡ್ತೀನಿ, ನಿಮಗೆ ಫ್ರೀ ಡೆಲಿವರಿ ಕೊಡ್ತೀನಿ, ನಾನು ಮನೆಯಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿ. 100 ಜನ ಬೇಡ ಅಂತ ಅಂದ್ಬಿಟ್ಟು 101 ಒಬ್ಬ ನಿಮ್ಮ ಹತ್ರ ಊಟ ತೊಗೊಳ್ಬೋದು. ಆ ಒಬ್ಬನಿಗೆ ಕೇಟ್ರ್ ಮಾಡೋಕ್ಕೆ ಶುರು ಮಾಡಿ. ಆ ಒಬ್ಬ ನಿಮ್ಮ ಟೇಸ್ಟ್ ಚೆನ್ನಾಗಿತ್ತು ಅಂದರೆ 10 ಜನ ಕೇಳ್ತಾನೆ, 10 ಜನ 100 ಜನಕ್ಕೆ ಆಗ್ತಾರೆ. ನೀವು ಕೇಟ್ರಿಂಗ್ ಮಾಡೋಕ್ಕೆ ಅಂತ ಶುರು ಮಾಡ್ತೀರಾ. ದೆನ್ ಎಗೇನ್ ಇಲ್ಲಿ ಬಂಡವಾಳನ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ತೆಳ್ಳೋ ಗಾಡಿಗೆ ಎಷ್ಟು ಬಂಡವಾಳ ಬೇಕು, ಅದು ನಾನು ಎಲ್ಲರಿಗೂ ತಲುಪಿಸೋದಕ್ಕೆ ಎಷ್ಟು ಬೇಕು, ನನಗೆ ಇಷ್ಟು ಜನ ಲೇಬರ್ಸ್ ಬೇಕು, ಇಷ್ಟು ಜನ ಹೆಲ್ಪರ್ಸ್ ಬೇಕು. ಆಮೇಲೆ ಇನ್ನೊಂದು ಕೆಟ್ಟ ಕೆಲಸ ಮಾಡುವಂಥದ್ದು ನೀವೆಲ್ಲರೂ, ಇವನ್ ನಾನು ಕೂಡ ಮಾಡಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ನಾನು ಒಬ್ಬನೇ ಎಲ್ಲ ಮಾಡ್ತೀನಿ, ನಾನೇ ಅಡುಗೆ ಮಾಡ್ತೀನಿ, ನಾನೇ ಪಾತ್ರೆ ತೊಳಿತೀನಿ, ಅಥವಾ ನಾನು ಅಡುಗೆ ಮಾಡ್ತೀನಿ, ನನ್ನ ವೈಫ್ ಬಂದು ಪಾತ್ರೆ ತೊಳಿಲಿ ಅಂತ ಹೇಳೋದು, ಅಥವಾ ನಾನು ನನ್ನ ವೈಫ್ ಇಬ್ಬರೂ ಅಡುಗೆ ಮಾಡ್ತೀವಿ, ನನ್ನ ಮಕ್ಕಳು ಬಂದು ಪಾತ್ರೆ ತೊಳಿತೀನಿ ಅನ್ನೋದು, ಅಥವಾ ನನ್ನ ಬ್ರದರ್-ಇನ್-ಲಾ ಬಂದು ಪಾತ್ರೆ ತೊಳ್ಕೊಡಿ ಅನ್ನುವಂಥದ್ದು, ಅಥವಾ ಸರ್ವ್ ಮಾಡಿ ಅನ್ನುವಂಥದ್ದು. ಈ ಕಾನ್ಸೆಪ್ಟ್ನ ಬಿಡಿ, ಬನ್ನಿ ಹೊರಗಡೆಗೆ. ಬೇರೆ ನಿಮಗೆ ಹೆಂಗೆ ಅವಕಾಶ ಬೇಕು ಹಾಗೆ ಎಷ್ಟೋ ಜನಕ್ಕೆ ಅವಕಾಶ ಬೇಕಾಗಿದೆ, ಅವ್ರನ್ನೆಲ್ಲರನ್ನು ಕರೆದು ಒಂದು ಕಡೆ ಗ್ಯಾದರ್ ಮಾಡ್ಕೊಳ್ಳಿ. ಅವರೆಲ್ಲರಿಗೂ ಆಪರ್ಚುನಿಟಿ ಕೊಡ್ತೀನಿ ಅಂತ ಮಾಡಿ, ಅವರೆಲ್ಲರಿಗೂ ಒಳ್ಳೆ ಸಂಬಳ ಆಫರ್ ಮಾಡ್ತೀವಿ ಅಂತೇಳಿ 100% ಅವರೆಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಅವರ ನೆಟ್ವರ್ಕ್ಗಳನ್ನೆಲ್ಲ ಓಪನ್ ಮಾಡ್ತಾ ಕೂತ್ಕೊಳ್ತಾರೆ. ನೀವು ಬೇರೆ ಥರನೇ ಬೆಳೀತಾ ಹೋಗ್ಬೋದು. ಸೊ ಈ ಥರ ಒಂದು ಪ್ಲ್ಯಾನ್ ಮಾಡಿ, ಒಂದು ಸ್ಟ್ರಕ್ಚರ್ ಮಾಡಿಕೊಂಡು, ನೀವೊಂದು ಬ್ಲೂ ಪ್ರಿಂಟ್ ಹಾಕ್ಕೊಂಡು, ಒಂದು ಫೋರ್ಕಾಸ್ಟಿಂಗ್ ಮಾಡಿಕೊಂಡು ನೀವು ಮಾರ್ಕೆಟ್ ಪ್ಲೇಸ್ಗೆ ಹೋಯ್ತು ಅಂದರೆ 100% ನಿಮಗೆ ಸೋಲ್ ಅನ್ನೋದು ಬರೋದೇ ಇಲ್ಲ, ನೀವು ಯಾವತ್ತೂ ಸೋಲ್. ಥ್ಯಾಂಕ್ ಯು ಸರ್. ತುಂಬ ಸರಳ ರೀತಿಯಲ್ಲಿ
ಒಬ್ಬ ಬಿಸ್ನೆಸ್ ಮ್ಯಾನ್ ಹೇಗೆ ಮೈಂಡ್ಸೆಟನ್ನು ಬಿಲ್ಡಪ್ ಮಾಡ್ಕೋಬೇಕು, ಹಾಗೆ ಫುಡ್ ಬಿಸ್ನೆಸ್ಸನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ತಿಳಿಸಿದ್ದೀರಾ. ಇವರು ಓದಿಸ್ತಿರೋದೇ ಮಕ್ಕಳನ್ನ ಸ್ಯಾಲ್ರಿಗೆ ಅಂತ ಕ್ಲಿಯರ್ ಆಗುತ್ತೆ ಅಲ್ಲಿಗೆ. ಇವ್ರ ಉದ್ದೇಶ ಏನು, ಸ್ಯಾಲ್ರಿ ಬರುತ್ತೆ ಅದಕ್ಕೋಸ್ಕರ ನಾನು ಡಾಕ್ಟರ್ ಇಂಜಿನಿಯರ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು, ಅಂದರೆ ವ್ಯಾಲ್ಯೂ ಕ್ರಿಯೇಷನ್ ಇಲ್ಲ. ಇದರಿಂದ ಅವರ ಮಕ್ಕಳ ಭವಿಷ್ಯ ಎಷ್ಟು ಹಾಳಾಗ್ತಾ ಇದೆ ಅಂತಂದರೆ ಅನ್ಎಂಪ್ಲಾಯ್ ಆಗಿ ಕೂತ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಇಂಬ್ಯಾಲೆನ್ಸ್ ಆಗೋಕೆ ಶುರುವಾಗುತ್ತೆ. ಈಗ ಡಾಕ್ಟ್ರು ಇಂಜಿನಿಯರ್ಸೇ ಬರೋಕ್ಕೆ ಶುರುವಾಯಿತು ಅಂತಂದರೆ, ಅಲ್ಲಿ ಕೆಲಸ ಕೊಡೋಕ್ಕಾಗಿಲ್ಲ ಅಂತಂದರೆ, ಒಬ್ಬ ಇಂಜಿನಿಯರ್ ಓದೋನು ಏನು ಮಾಡ್ತಾನೆ ಹೇಳಿ, ಅವನಿಗೆ ಆಬ್ವಿಯಸ್ಲಿ ಬೇರೆ ಕೆಲಸಕ್ಕೆ ಸೇರ್ಕೊಳ್ಳೇಬೇಕು. ಅವನಿಗೆ ಅವ್ನು ಬದುಕು ಮಾಡಬೇಕು ಅಂತಂದರೆ, ಅವರ ತಂದೆ ತಾಯಿಗಳು ತಗೊಳ್ಳುವಂಥ ಒಂದು ಕೆಟ್ಟ ನಿರ್ಧಾರ ಅವರ ಮಕ್ಕಳ ಭವಿಷ್ಯನ ಹಾಳು ಮಾಡುವಂಥ ಚಾನ್ಸಸ್ ಇರುತ್ತೆ.